ರಾಜ್ಯದಾದ್ಯಂತ ಅನೇಕ ವಕ್ಫ್ ಆಸ್ತಿಗಳ ಅತಿಕ್ರಮಣವಾಗಿದೆ. ನಾನು ನೀಡಿದ ವರದಿಯ ಆಧಾರದ ಮೇಲೆ ಅವುಗಳ ವಶಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಹೊರಡಿಸಿದೆ. ಆದಾಗ್ಯೂ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಅವುಗಳನ್ನು ಮರಳಿ ಪಡೆಯಲು ಆಸಕ್ತಿಯನ್ನು ವಹಿಸ್ತಾ ಇಲ್ಲ. ವಕ್ಫ್ ಆಸ್ತಿ ಅತಿಕ್ರಮಣದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷದಲ್ಲಿರುವ ಮುಸ್ಲಿಂ ನಾಯಕರು ಕೂಡ ಭಾಗಿಯಾಗಿದ್ದು, ಆ ಭಯದಿಂದಲೇ ಈ ಎರಡೂ ಪಕ್ಷಗಳು ಈ ವಿಚಾರದಲ್ಲಿ ಮೌನ ತಾಳಿದೆ ಎಂದು ರಾಜ್ಯ ಬಿಜೆಪಿಯ ಸಹ ವಕ್ತಾರ ಅನ್ವರ್ ಮಣಿಪಾಡಿ ಹೇಳಿದರು. ಅವರು ನಗರದ ಬನ್ಸ್ ಹಾಸ್ಟೆಲ್ ಬಳಿಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸರ್ವ ಜನರ ಒಳಿತು ಮತ್ತು ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರೋ ಪ್ರಧಾನಿ ನರೇಂದ್ರ ಮೋದಿಯ ಸರ್ಕಾರ ದೇಶಕ್ಕೆ ಅನಿವಾರ್ಯ ಎಂದ ಅವರು, ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ದೇಶದ ಚಿತ್ರಣ ಬದಲಾಗಿದೆ. ವಿದೇಶದಲ್ಲೂ ದೇಶದ ಜನತೆಗೆ ಮನ್ನಣೆ ಸಿಗ್ತಾ ಇದೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಸಹಿತ ಎಲ್ಲರೂ ಮೋದಿ ಸರ್ಕಾರವನ್ನ ಮತ್ತೆ ಅಧಿಕಾರಕ್ಕೇರಿಸಬೇಕು ಎಂದು ಹೇಳಿದರು. ಇವರು ಈ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ, ಅದರ ನಂತರ ಈಗ ಜೆಡಿಎಸ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ತೇಕಿದಾರರಂತೆ ಎತ್ತಡ್ಕೊಂಡು ಹೇಳ್ತಾ ಹೋಗ್ತಿದ್ದಾರಲ್ಲ, ಮುಸಲ್ಮಾನರಿಗೆ ಸಲ್ಲಬೇಕಾದ ಅವರ ಆಸ್ತಿಗಳೇನಿವೆಯೋ, ಅದರಲ್ಲಿಯೋ ಕಾಲೇಜ್ಗಳೇನಿವೆಯೋ, ಅದರಲ್ಲಿಯೋ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳೇನಿವೆಯೋ, ಪಂಚತಾರ ಹೋಟೆಲ್ಗಳೇನಿವೆಯೋ, ಆಸ್ ಇಟ್ ಈಸ್ ವೇರ್ ಇಟ್ ಈಸ್ ವಾಪಸ್ ಕೊಡಬೇಕು. ಇವ್ರು ಯಾಕೆ ಮನಸ್ಸು ಮಾಡಿಲ್ಲ? ಒಂದು ಹಾಗೆ ಮಾಡಿದ್ದಲ್ಲಿ ಅವರ ಪಕ್ಷದ ಬಹಳ ದೊಡ್ಡ ದೊಡ್ಡ ಹಿರಿಯ ನಾಯಕರು, 12ರಿಂದ 14 ದೊಡ್ಡ ದೊಡ್ಡ ನಾಯಕರುಗಳು ಜೈಲಿಗೆ ಹೋಗುವ ಸಂಭವ ಜಾಸ್ತಿ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮೋನಪ್ಪ ಭಂಡಾರಿ, ಸಂತೋಷ್ ಕುಮಾರ್ ರೈ ಬೋಳಿಯಾರು, ರಾಮಚಂದರ್ ಬೈಕಂಪಾಡಿ ಉಪಸ್ಥಿತರಿದ್ದರು.